guys, welcome back to my channel CRified and ನನ್ನ ಹೆಸರು ಪೂಜಾ. ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದು 6:54 AM ಆ್ಯಂಡ್ ನನ್ನ ತಂಗಿ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ಅವ್ರ ಮನೆಗೆ ಹೋಗ್ಬೇಕು. ಸೊ ಔಟ್ಫಿಟ್ ಬಂದು ಅನಾರ್ಕಲಿ ಡ್ರೆಸ್ನ ಹಾಕೊಂಡಿದ್ದೀನಿ ಆ್ಯಂಡ್ ಫುಲ್ ಕ್ಲೀನಾಗಿ ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಬಟ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ಹರ್ ಎಂಗೇಜ್ಮೆಂಟ್. ಅವಳು ಹೀಗಿರುತ್ತೆ, ನನ್ನ ಕಸಿನ್ ಅವಳು. ನೀನು ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಒಟ್ಟಿಗೆ ಬೆಳೆದಿರೋದು ಆ್ಯಂಡ್ ಆಬ್ವಿಯಸ್ಲಿ ಬಾಂಡಿಂಗ್ ಇರುತ್ತೆ ಆ್ಯಂಡ್ ದಿಸ್ ಡೇ ಇಸ್ ಕೈಂಡ್ ಆಫ್ ಸ್ಪೆಷಲ್ ಆ್ಯಂಡ್ ನೋಡೋಣ ಹೇಗೆ ನಡೆಯುತ್ತೆ ಅಂತ. ಲೈಕ್ ಐ ವೆರಿ ಮಚ್ ಎಕ್ಸೈಟೆಡ್ ಅಷ್ಟೇ. ಟೀಮ್ ಬ್ರೈಡ್ ಕಡೆಯಿಂದ ನಾನು ಒಬ್ಳಿದ್ದೀನಿ, ಟೀಮ್ ಗ್ರೂಮ್ ಕಡೆಯಿಂದ 2 ಹುಡುಗರಿದ್ದಾರೆ, ಇನ್ನು 3 ಜನ ಕ್ಯಾಮ್ರಾಮ್ಯಾನ್ ಟೀಮ್. ಸೊ ದಿಸ್ ಈಸ್ ಅವರ್ ಸೀನ್ಸ್ ಆ್ಯಂಡ್ ಫೋಟೋಶೂಟ್ ನಡೀತಾ ಇದೆ. ಸೊ ದ ಕಪಲ್ ಟು ಬಿ ಫೋಟೋಶೂಟ್ ನಡೀತಾ ಇದೆ. ಕ್ಯಾಮ್ರಾಮನ್ ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಪೋಸ್ ಮಾಡಬೇಕು ಅಂತ. ಇವರು ಹಾಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿ ಹಾಗೆ ಚೆನ್ನಾಗಿದೆ ನೋಡಿ. ಬೆಂಗಳೂರಲ್ಲಂತೂ ವೆದರ್ ಹೆಂಗೆ ಚೇಂಜ್ ಆಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಹೊತ್ತು ಚಳಿ ಇರುತ್ತೆ, ಮಧ್ಯಾಹ್ನದ ಸೆಕೆ ಆಗುತ್ತೆ. ಬಟ್ ವೆದರ್ ಒಂಥರ ಚೆನ್ನಾಗಿದೆ. ಲಾಂಗ್ ಡ್ರೈವ್ಸ್ಗೆಲ್ಲ ಮಸ್ತಾಗಿದೆ. ಲಾಸ್ಟ್ ಇಯರ್ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಳು ಮದುವೆ ಆದ್ದು. ಅವಳು ಮದುವೆ ಆದಾಗಂತೂ ಲೈಕ್ ಐ ವಾಸ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ದಿ ರಿಯಾಲಿಟಿ. ಇಷ್ಟು ಬೇಗ ಲೈಕ್ ಮೆಮೊರೀಸ್ ಎಲ್ಲ ಹಾಗೆ ಕಣ್ಮುಂದೆ ಫ್ಲ್ಯಾಶ್ ಆದಂಗೆ ಆಯಿತು. ಸೊ ಇವಳು ಎಂಗೇಜ್ಮೆಂಟ್ ದಿನವೂ ಹಾಗೆ ಆಗ್ತಾ ಇದೆ. ನನಗೆ ಇನ್ನೊಬ್ಳು ಕಸಿನ್ ಇದ್ದಾಳೆ, ಅವಳು ಅನ್ಮ್ಯಾರಿಡು. ಸೊ ಇವಾಗ ನನಗೆ ಅವಳಿಗೆ ಫುಲ್ಲು ಪ್ರೆಷರ್ ಮನೇಲಿ, ನಿನ್ನ ತಂಗಿ ಆಗ್ತಿದ್ದಾಳೆ ಮದುವೆ, ನಿಮ್ಮಿಬ್ರದ್ದು ಯಾವಾಗ ಅಂತ. ಇಷ್ಟೊತ್ತು ಕ್ಯಾಮ್ರಾ ಹಿಂದೆ ಇದೆ, ಇವಾಗ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಆ್ಯಂಡ್ ದಿಸ್ ಈಸ್ ಹೌ ಐ ಹ್ಯಾವ್ ಗಾಟ್ ರೆಡಿ. ಇದೆಲ್ಲ ಬಿಹೈಂಡ್ ದ ಸೀನ್ಸು, ಫೋಟೋಶೂಟ್ ಬಿಹೈಂಡ್ ದಿ ಸೀನ್ಸ್. ಫುಲ್ ಮಜಾ ಇದೆ. ಬೆಳಿಗ್ಗೆ ಬಿಸಿಲೇ ಇರಲಿಲ್ಲ, ಇವಾಗಂತೂ ಹೆವಿ ಬಿಸಿಲಾಗಿದೆ. ಸನ್ಸ್ಕ್ರೀನ್ ಬೇರೆ ಹಚ್ಚಿಲ್ಲ, ಕಲರ್ ಎಲ್ಲ ಡಿಮ್ ಆಗುತ್ತೆ ಅಂದ್ಬಿಟ್ಟು ಸೈಡಲ್ಲಿ ನಿಂತಿದ್ದೀನಿ. ಕ್ಯಾಮ್ರಾಮ್ಯಾನ್ ಅವರು ಫೇಕ್ ಸ್ಮೈಲ್ ಕೊಡಿ ಅಂದರು. ಬಟ್ ನಮ್ಮ ಭಾವ ಅವರು ಫೇಕ್ ಸ್ಮೈಲ್ ಏನಿಗೆ ಕೊಡೋದು, ನಮ್ಮ ಹುಡುಗರು ಜೋಕ್ ಕೇಳ್ತಾರೆ, ಅದಕ್ಕೆ ನಗ್ತೀನಿ ಅಂದ್ಬಿಟ್ಟು ನಗ್ತಾ ಇದ್ದಾರೆ ಕೇಳಿಕೊಂಡು. ಇವಾಗ ಫುಲ್ಲು ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಬ್ಯೂಟಿಷಿಯನ್ಸ್ ಅವ್ರಿಗೆಲ್ಲ ಒಳ್ಳೆ ಬಿಸ್ನೆಸ್ ಇವಾಗ. ಕಪಲ್ಸ್ ಇಬ್ಬರು ಫುಲ್ಲು ಜೋಶಲ್ಲಿದ್ದಾರೆ. ಹಾಯ್, ಇಬ್ಬರು ಎನರ್ಜೆಟಿಕ್ ಆಗಿದ್ದಾರೆ. ಗುಡ್. ಕಪಲ್ಸ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸುತ್ತಾಡಿಸಿ ಈ ಕಡೆ ಕರ್ಕೊಂಬನ್ನಿ, ಹಂಗೆ ಹಿಂಗೆ ಅಂದ್ಕೊಂಡು ಪೋಸ್ ಮೇಲೆ ಪೋಸ್ ಕೊಡಿಸ್ತಾನೆ ಇದ್ದಾರೆ. ಫೈನಲ್ ಕಟ್ಟಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇಂಥ ಟೈಮಲ್ಲಿ ಅದಕ್ಕೆ ಫ್ರೆಂಡ್ಸ್ ಇರಬೇಕು ಅನ್ನೋದು. ರೇಗ್ಸಕ್ಕೆ ತುಂಬ ಚೆನ್ನಾಗಿರುತ್ತೆ ಅವಾಗ. ಒಳ್ಳೆ ಕಾಮಿಡಿ ಇವ್ರುಗಳದ್ದು. ಗುಡ್. ಸೇ ಹಾಯ್. ಹೌ ಆರ್ ಯು ಫೀಲಿಂಗ್? ಹೌ ಈಸ್ ದಿ ಫೀಲಿಂಗ್? No feeling, only smiling. ಹಾಯ್ ಮಾಡಿ ಸರ್, ಹಾಯ್ ಮಾಡಿ. ಹಾಯ್. ಆಯ್ತಪ್ಪ ಫೋಟೋ ಸೆಷನ್ ಆಯ್ತಾ? ಸಾಕು ಸಾಕು. ಇವಾಗ ಏನೇನೋ ಶಾಸ್ತ್ರ ಪೂಜೆ ಎಲ್ಲ ನಡೆಯುತ್ತಂತೆ, ನೋಡೋಣ.
ನಮ್ಮಮ್ಮ ದೊಡ್ಡಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆಲ್ಲ ಮಾಡಬೇಕು ಅಂತ. ದೊಡ್ಡದಾಯ್ತು ಅಕ್ಕ. ಇವರು ನಮ್ಮ ತಾತ ಅಜ್ಜಿ. ಹಾಯ್ ಅದಕ್ಕೆ ಹಾಯ್ ಮಾಡಿ. ಹಾಯ್ ಹಾಯ್ ಮಾಡಿಲ್ಲ ಏ ಬಾಳ ಚೆನ್ನಾಗೆ ಕಾಡ್ತಿದ್ದೆ. ಅವರೆಲ್ಲ ನನ್ನ ಕಸಿನ್ಸು. ತುಂಬ ತಿಂಗಳಾದ್ಮೇಲೆ ಮೀಟ್ ಆಗ್ತಿದ್ದೀವಿ. ಅಮ್ಮ ಮಗಳು ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ದಾರೆ. ನಮ್ಮ ಹುಡುಗಿದೆಲ್ಲ ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಗಂಡನ್ನ ಕರ್ಕೊಂಡು ಬರಬೇಕು ಕೆಳಗಡೆ ಹೋಗಿ. ಸೊ ಗೋಯಿಂಗ್ ಡೌನ್. ಹಾಯ್ ಮಾಡು ಹಾಯ್. ಇಲ್ಲಿ ಫುಲ್ಲು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ಇಲ್ಲಿ ನಮ್ಮ ಹುಡುಗಿ ಪಾಟ್ ಇಟ್ಕೊಂಡೆ ನಿಂತಿದ್ದಾಳೆ. ಎಲ್ಲ ಹೂ ಕೊಟ್ರೆ ಇವಳು ಪಾಟ್ ಇಲ್ಲ ನಮ್ಗೆ ಗುರ್ತ್ ಮಾಡಿದೀವಿ ನಾವೇನೋ ನಮ್ಗೆ ಗೊತ್ತಾಗತ್ತೆ ನಾವು ಕೊಟ್ಟಿ ನಮ್ಗೆ ಗೊತ್ತಿರುತ್ತೆ. ಹೌದಾ ಸರಿಸಿ ತುಂಬಾ ಥ್ಯಾಂಕ್ಸ್. ನಾವ್ ಹೇಳ್ಬೇಕು ಥ್ಯಾಂಕ್ ಯು ಅಂತ. ಸೊ ನನ್ನಿಂದ ನಿಮ್ಗೆ ಜಾಸ್ತಿ ಆಗ್ಲಿ ಆಗ್ಲಿ ಬರ್ಲಿ. Please guys share, like and subscribe ಕರೆಕ್ಟ್ ಎಸ್. ಆಗ್ಲೇ ನನ್ನ ಕಸಿನ್ ಅಂದೆ ಅಲ್ವಾ, ಇವಳೆ ಅದು ಇನ್ನೊಬ್ಳು ಕಸಿನ್. ಇಲ್ಲೆಲ್ರಿಗೂ ಇಂಟ್ರೊಡಕ್ಷನ್ ಮಾಡ್ಕೊಡ್ತಾ ಇದ್ದಾರೆ. ಅವ್ರು ಇವ್ರ ಮಗಳು ಇವ್ರು ನಮ್ಮ ಮಗಳು ಅಂತ. ಹಾಯ್ ಹಾಯ್ ಮಾಡು. ಹಲೋ. ಏನಾದ್ರು ಹೇಳ್ಬಿಟ್ಟು ಹಾಕು, ಹಂಗೆ ಹಾಕ್ತಾರೆ ಹೇಳ್ಬಿಟ್ಟು ಹಾಕ್ಬೇಕಾ? ವೆರಿ ಗುಡ್. ಇವಾಗ ಅದಕ್ಕೆ ಬೇಕಿತ್ತು ಹಂಗೆ ಹಾಕ್ಬೋದು. ಹಾಯ್ ಮಾಡಿ ನನ್ನ ನಮ್ಮ ಅಕ್ಕ ಫ್ಯಾಮಿಲಿ ಸೈಡೆಲ್ಲ ಫುಲ್ಲು ಸ್ವಲ್ಪ ಜನ ಜಾಸ್ತಿನೇ, ಫ್ರೆಂಡ್ಸ್ ಎಲ್ಲ. ಸೊ ಟೈಮ್ ಆಗ್ತಾ ಜನಗಳು ಬಂದರು. ನಮಗೆಲ್ಲ ಸೋಷಲ್ ಬ್ಯಾಟ್ರಿ ಫುಲ್ ಡ್ರೈನ್ ಔಟ್ ಆಗ್ಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಹಿಂಗೆ ಹರಟೆ ಹೊಡ್ಕೊಂಡು. ಅಷ್ಟೇ ಎಂಗೇಜ್ಮೆಂಟ್ ಆಗೋಯ್ತು ನನ್ನ ತಂಗಿದು. ಈ ವ್ಲಾಗ್ನ ನಾನು
ನೆಕ್ಸ್ಟ್ ಡೇ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಕಸಿನ್ ಸಿಸ್ಟರ್ ಎಂಗೇಜ್ಮೆಂಟ್ ಬ್ಲಾಗ್ ಆಗಿತ್ತು. ಆ್ಯಂಡ್ ಅಂದರೆ ತುಂಬ ಮೂಮೆಂಟ್ಸ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ತುಂಬ ತಿಂಗಳುಗಳಾದಮೇಲೆ ನಾವು ಒಟ್ಟಾಗಿ ಫ್ಯಾಮಿಲಿ ಅಂತ ಸೇರಿದ್ದು. ಆ್ಯಂಡ್ ತುಂಬ ಎಲ್ಲರೂ ಅವರ ಲೈಫಲ್ಲಿ ಬಿಸಿ ಇದ್ದಿದ್ದರಿಂದ ಸೇರೋಕ್ಕಾಗಿದ್ದಿಲ್ಲ. ಆ್ಯಂಡ್ ತುಂಬ ತಿಂಗಳಾದ್ಮೇಲೆ ನಾವು ಕಸಿನ್ಸ್ಗಳೆಲ್ಲ ಒಟ್ಟಾಗಿ ಸೇರಿದ್ದು. ಆ್ಯಂಡ್ ಆ ಮೂಮೆಂಟ್ ಜೀವಿಸ್ಬೇಕಾದ್ರೆ ನಂಗೆ ಫೋನ್ ತೆಗೆದು ಇದೆಲ್ಲ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನಂಗೆ ತಲೆಗೆ ಬರಲಿಲ್ಲ. ಬ್ಲಾಗ್ ಮಾಡಬೇಕು ಅನ್ನೋದು ತಲೆಗೆ ಬರಲಿಲ್ಲ. ತುಂಬ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದು ಮರ್ತೆ ಆ್ಯಕ್ಚುಲಿ, ಬಿಕಾಸ್ ಐ ವಾಸ್ ಲಿವಿಂಗ್ ಇನ್ ದಟ್ ಮೂಮೆಂಟ್. ಸೊ ದಿಸ್ ವಾಸ್ ದಿ ವ್ಲಾಗ್. ಆ್ಯಂಡ್ ಇಲ್ಲಿವರೆಗೂ ನೀವು ಈ ವ್ಲಾಗ್ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗುಡ್ ಡೇ.